ಕಬಳಿಸುತ್ತಿರುವ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತಕ್ಕೆ ಗೋಮಾಳವನ್ನು ನುಂಗಿ ಸೋಲಾರ್ ಪ್ಲಾಂಟ್ ಹೆಸರಿಗೆ ಕೊಡುತ್ತಿರುವ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತಕ್ಕೆ ರೈತರಿಗೆ ಅನ್ಯಾಯ ಮಾಡುತ್ತಿರುವ ತಾಲೂಕು ಆಡಳಿತಕ್ಕೆ ಪ್ರಭಾವಿ ರಾಜಕಾರಣಿಗಳು ಪ್ರಭಾವಿಗಳ ಒತ್ತಡಕ್ಕೆ ಮಣಿದಿರುವ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತಕ್ಕೆ ರೈತನಿಗೆ ಅನ್ಯಾಯ ಅನ್ಯಾಯ ರೈತನಿಗೆ ಅನ್ಯಾಯ. ನನ್ನ ಕರ್ನಾಟಕದ ರೈತ ಬಾಂಧವರಿಗೆ ಯಾವ ಲೆವೆಲ್ಗೆ ಅನ್ಯಾಯ ಮಾಡ್ತಾರೆ ಜಿಲ್ಲಾಡಳಿತ ತಾಲೂಕು ಆಡಳಿತ ಅಂತ ಇದನ್ನು ತೋರಿಸ್ತೀವಿ. ಸೋಲಾರ್ ಪ್ಲಾಂಟೇಷನ್ಗೆ ಅನುಕೂಲ ಮಾಡೋಕ್ಕೋಸ್ಕರ ಭೂಮಿಯ ಇಡೀ ವಿಸ್ತೀರ್ಣನೇ ತೀಡ್ತಾವ್ರೆ ಜಿಲ್ಲಾಡಳಿತ ತಾಲೂಕು ಆಡಳಿತ. ಜಿ ಮಲ್ಲಿಗೆರೆ ಗ್ರಾಮ ದುದ್ದ ಹೋಬಳಿ ಮಂಡ್ಯ ತಾಲೂಕು. ಜಿ ಮಲ್ಲಿಗೆರೆ ಗ್ರಾಮದಲ್ಲಿ 128 ಎಕರೆ ಗೋಮಾಳ ಇದೆ ಅಂತ ಒಂದು ಅಫಿಡವಿಟಲ್ಲಿ ಇದೆ. ಅವರು ಹೈಕೋರ್ಟ್ಗೆ ಸಲ್ಲಿಸೋಕೆ ಅಫಿಡವಿಟ್ಗೆ ಆಯ್ತಾ. ಅದರಲ್ಲಿ 116 ಎಕರೆ ವಿಲೆ ಮಾಡಿಬಿಟ್ಟಿದ್ವಿ. ವಿಲೆ ಅಂತಂದರೆ 53ನೇ ಫಾರಮ್ ನಂಬರ್ ಹಾಕಿರೋರು ಕೊಟ್ಟಿದ್ದೀವಿ, ಮಂಜೂರಿ ಆಗಿದೆ ಮತ್ತು ನಾಳೆಗೆ ಹೋಗಿದೆ ಅಂತ ಹೇಳವ್ರೆ. ಇನ್ನು 12 ಎಕರೆ 12 ಜನ ಒತ್ತುವರಿಲಿದ್ದಾರೆ. ಅಲ್ಲಿಗೆ ಮುಗೀತು ಒತ್ತುವರಿ, ಇದು ಅಲ್ಲಿ ಗೋಮಾಳನೇ ಇಲ್ಲ ಅಂತ ಹೇಳ್ತಾರೆ. ಆದರೆ ಇವರು ಜಿಲ್ಲಾಧಿಕಾರಿಗಳ ಒಂದು ಆದೇಶ, ಜಿ ಮಲ್ಲಿಗೆರೆ ಗ್ರಾಮದಲ್ಲಿ 627 ಹಸುಗಳಿವೆ, 187 ಎಕರೆ ಇರಬೇಕಾಯಿತು, 52 ಎಕರೆ ಅದೇ ಅಂತ ಹೇಳ್ತಾರೆ. ಅಂದರೆ ಇವ್ರಿಗೆ ಜಾನುವಾರುಗಳಿಗಿಂತ ಸಾರ್ವಜನಿಕರ ಹಿತಾಸಕ್ತಿಗಿಂತ ಪ್ಲಾಂಟೇಷನ್ ಮಾಡ್ತಾನಲ್ಲ ಸೋಲಾರ್ ಪ್ಲಾಂಟೇಷನು ಅವನಿತ ಮುಖ್ಯ. ಏನಕ್ಕೆ ಅಂತಂದರೆ ಇದು ಜನಜೀವನ, ಇವರು ಸಾಮಾಜಿಕ ಕಳಕಳಿಯಿಂದಿರತಕ್ಕಂಥ ರೈತರು. ಆದರೆ ಇದರಿಂದ ದುಡ್ಡು ಬರೋಲ್ಲ. ಆದರೆ ಪ್ಲಾಂಟೇಷನನ್ನು ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಡ್ತಾನೆ. ಇವ್ರ ಉದ್ದೇಶ ಏನು? ಇವ್ರಿಗೆ ಇದರಲ್ಲಿ ಚಲಾವಣೆ ಆಗಬೇಕು, ಬಿಸ್ನೆಸ್ಸು, ಉದ್ಯಮ. ಆದರೆ ರೈತರು ಉದ್ಯಮ ಮಾಡೋಕ್ಕಾಗಲ್ಲ. ಈಗಲೇ ಆಲ್ರೆಡಿ ಹಸು, ಆಡು, ಎಮ್ಮೆ, ಕುರಿ, ದನ, ಕೋಳಿ ಎಲ್ಲವಕ್ಕೂ ಜಾಗ ಬೇಕು. ನಮ್ಮೂರಲ್ಲಿ 30% ಜನಕ್ಕೆ ಜಮೀನೇ ಇಲ್ಲ. ಅವರು ಎಲ್ಲಿ ಮೇಯಿಸ್ತಾರೆ ಕುರಿನ? ಈಗ ಸಪೋಸ್ ಈಗ ನಮ್ಮ ಮರಿಯಪ್ಪರ ಇದ್ದಾರೆ, ಅವ್ರಿಗೆ ಜಮೀನಿಲ್ಲ, 25 ಕುರಿ ಇವೆ. ಕುರಿ ಎಲ್ಲಿ ಮೇಯಿಸ್ತಾರೆ? ನಮ್ಮ ಜಮೀನಲ್ಲಿ ಮೇಯಿಸೋಕ್ಕಾಗಲ್ಲ, ಬೇರೆ ಜಮೀನಲ್ಲಿ ಅವರು ಗೋಮಾಳದಲ್ಲೇ ಮಾಡಬೇಕು. ಗೋಮಾಳದ ಜಮೀನು, ಗೋಮಾಳ ಅಂದರೆ ಗೋವುಗಳಿಗೋಸ್ಕರ ಇರತಕ್ಕಂಥ ಜಮೀನು. ಆ ಜಮೀನ ಇವರು ತಿರ್ಚಿ ಯಾರೋ ಒಬ್ಬರಿಗೆ ಅನುಕೂಲ ಮಾಡ್ಕೊಳ್ಳೋಕ್ಕೆ, ಅದ್ರ ಹಿಂದ್ಗಡೆ ಪ್ರಭಾವಿ ರಾಜಕಾರಣಿ ಇರ್ಬೋದು ಅಥವಾ ಪ್ರಭಾವಿ ವ್ಯಕ್ತಿ ಇರ್ಬೋದು, ಹಣಕಾಸು ಇಟ್ಕೊಂಡಿರೋನಿರ್ಬೋದು, ಅವನೊಬ್ಬನ ಹಿತಕ್ಕೋಸ್ಕರ ಇಡೀ ಜಿ ಮಲ್ಲಿಗೆರೆ ಗ್ರಾಮದ 2000 ಜನ ಇದ್ದಾರೆ, 280 ಕುಟುಂಬ ಇವೆ, ಅವ್ರ ಬಾಯಿಗೆ ಮಣ್ಣು ಹಾಕ್ತಾ ಇದ್ದಾರೆ. ಇದೆಲ್ಲ ಹುನ್ನಾರ ಜಿಲ್ಲಾಡಳಿತ ತಾಲೂಕು ಆಡಳಿತ. ಇದಕ್ಕೆ ನಮ್ಮ ರೈತರುಗಳಾಗಲಿ ಅದಕ್ಕೆ ನೋಡಿ, ಈಗ ನಮ್ಮ ಮರಿಯಪ್ಪರು ದಲಿತ ಸಮುದಾಯ, ಅವ್ರ ಜಮೀನು ಹತ್ತತ್ರ ಒಂದು 30-40 ವರ್ಷದಿಂದ 6 ಎಕರೆ ಜಮೀನಲ್ಲಿ ಅಲ್ಲೇ ಇದ್ದಾರೆ. ಅವ್ರನ್ನ ಒಕ್ಲೇಪಿಸಿದ್ರು. RI VAಗಳು ಎಲ್ಲ ಹೋಗಿ ಪೊಲೀಸ್ನರ ಪ್ರೊಟೆಕ್ಷನ್ ತಗೊಂಡು ಅವ್ರನ್ನ ದಬ್ಬಾಳಿಕೆ ಮಾಡವ್ರೆ. ಇದನ್ನು ಕೇಳೋಕ್ಕೆ ಏನಿಲ್ಲ ಅಂದರೆ ಸೋಲಾರಿಂದ ನಮಗೇನಂತೆ, ಸೋಲಾರಿಂದ ನೀವು ಮಾಡಿ ಕುರ್ಚಲು ಗಿರಾಗಿರ್ತದೆ, ಅರಣ್ಯ ಪ್ರದೇಶ ಇರ್ತದೆ, ಇಲ್ಲ ಎಲ್ಲಿ ಏನು ಭೂಮಿ ಬೆಳೆಯೋದಿಲ್ಲ ಅಲ್ಲಿರಲಿ. ಇವ್ರಿಗೆ ಒಳ್ಳೆ ಜಮೀನು ಬಿಡ್ತಾ ಇದ್ದೀರಲ್ಲ, ಒಳ್ಳೆ ಜಮೀನು, ವ್ಯವಸಾಯಕ್ಕೆ ಯೋಗ್ಯವಾದ ಜಮೀನು. ಇದು ಬೇಡಿಕೆ ಏನು ಸರ್? ಈಗ ನಮ್ಮ ಬೇಡಿಕೆ ಏನು ಗೊತ್ತಾ? ಇದನ್ನು ಕೈ ಬಿಡಬೇಕು. ನಮ್ಮ ಗೋಮಾಳನ ಹಂಗೆ ಯಥಾಸ್ಥಿತಿ ಉಳಿಸ್ಬೇಕು. ಅಲ್ಲಿ ಗೋಮಾಳನೇ ಇಲ್ಲ, 15-20 ಎಕರೆನೂ ಇಲ್ಲ, ಇವರು 52.5 ಎಕರೆ ಅಂತ ತೋರಿಸಿದ್ದಾರೆ. ನಿಮ್ಮ ಹೋರಾಟ ಏನಾಗುತ್ತೆ ಮುಂದೆ? ಸರ್, ನಮ್ಮ ಹೋರಾಟ ಇವರು ಇದನ್ನು ಹಿಂಪಡಿಬೇಕು. ಜಿಲ್ಲಾಧಿಕಾರಿಗಳ ಆದೇಶನ ಹಿಂಪಡಿಬೇಕು. ಸಾರ್ವಜನಿಕ ಹಿತಾಸಕ್ತಿಯಿಂದ ಈ ಆದೇಶನ ಹಿಂಪಡಿದ್ರೆ ಜಿ ಮಲ್ಲಿಗೆರೆ ಗ್ರಾಮದಲ್ಲಿ ಗೋಮಾಳ ಉಳ್ಕತ್ತವೆ. ಹಿಂಪಡಿಲಿಲ್ಲ ಅಂದರೆ ಏನು ಮಾಡ್ತೀರಿ ನೀವು? ಸರ್, ಹಿಂಪಡಿಲಿಲ್ಲ ಅಂತಂದರೆ ನಮಗೆ ಈಗ ನಾವೇ ಅವ್ರನ್ನ ಎಲ್ಲರೂ ವ್ಯವಸ್ಥೆಗೆ ಕುಣಿಸಿರೋದು. ಅವ್ರು ಹಿಂಪಡಿಬೇಕು. ಹಿಂಪಡಿಲಿಲ್ಲ ಅಂದರೆ ಅವರೇ ತಿಳ್ಕೊಬೇಕು. ಮುಂದಿನ ಹೋರಾಟ ಏನು ನೀವು ಹಿಂಪಡಿಲಿಲ್ಲ? ಸರ್, ಮುಂದಿನ ಹೋರಾಟ ಅಂತಂದರೆ ಇಡೀ ನಮ್ಮ ಜಿ ಮಲ್ಲಿಗೆರೆ ಗ್ರಾಮದ ಎಲ್ಲ ರೈತ ಸಮುದಾಯ, ರೈತರು ಎಲ್ಲರೂ ನಾವು ಫುಲ್ಲು ಉಪವಾಸ ಸತ್ಯಾಗ್ರಹ ಮಾಡಬೇಕಾಗುತ್ತೆ ಸರ್. ಹೌದಾ?